ಸ್ನೇಹಿತರೆ ನಮಸ್ಕಾರ. ನಮ್ಮ ಕಾನೂನು ವ್ಯವಸ್ಥೆ ಹೇಗಿದೆ ಅಂತಂದರೆ ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ಕೂಡ ಅಪರಾಧ ಅಂತ ಪರಿಗಣಿಸ್ತಾರೆ. ಇಂತಹ ನಿರ್ಬಂಧದ ನಡುವೆ ಕೂಡ ದಯಾಮರಣಕ್ಕೆ ನಮ್ಮ ಭಾರತದಲ್ಲಿ ಅವಕಾಶ ಸಿಕ್ಕಿದೆ. ಇದು ಐತಿಹಾಸಿಕವಾದಂತಹ ತೀರ್ಪು. ಯಾಕಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ದಯಾಮರಣಕ್ಕೆ ಅವಕಾಶ ಸಿಕ್ಕಿರೋದು. ಇದು ನಮ್ಮ ಕಾನೂನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆದಂತಹ ಅತೀ ದೊಡ್ಡ ಸುಧಾರಣೆ ಮತ್ತು ಒಂದು ದೊಡ್ಡ ತಿರುವು. ಅದು ಯಾರು ಸಾಯುವಂತಹ ಸ್ಥಿತಿಯಲ್ಲಿ ಇರ್ತಾರೋ, ಇನ್ನು ಮುಂದೆ ಯಾರು ನಾರ್ಮಲ್ ಆಗಿ ಬದುಕುವಂತಹ ಅವಕಾಶ ಇರೋದಿಲ್ವೋ ಅಂಥವರಿಗೆ ದಯಾಮರಣವನ್ನ ಕೊಡಬಹುದು ಅನ್ನುವಂತಹ ಒಂದು ಭರವಸೆ ನ್ಯಾಯಾಂಗ ವ್ಯವಸ್ಥೆಯಿಂದ ಸಿಕ್ಕಿದೆ. ಅಂದ್ರೆ ಈ ತೀರ್ಪು ಎಲ್ರಿಗೂ ಅನ್ವಯ ಆಗಲ್ಲ. ಒಂದು ಪ್ರಕರಣದಲ್ಲಿ ದಯಾಮರಣಕ್ಕೆ ಕೋರ್ಟ್ ಅವಕಾಶ ಕೊಟ್ಟಿದೆ. ಈ ತೀರ್ಪು ಏನು, ಮತ್ತೆ ಇದು ಯಾಕೆ ನಮಗೆ, ನಮ್ಮ ಕುಟುಂಬಕ್ಕೆ ಮತ್ತೆ ನಮ್ಮ ಸಮಾಜಕ್ಕೆ ಯಾಕೆ ಇದು ಮುಖ್ಯ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಇರೋ ಯುವಕ ಹರೀಶ್ ರಾಣಾ. ಇವರು ಕಳೆದ 13 ವರ್ಷಗಳಿಂದ ಹಾಸಿಗೆಯಲ್ಲೇ ಇದ್ದಾರೆ. ಎದ್ದು ಓಡಾಡೋಕೆ ಆಗಲ್ಲ. ಇವರಿಗೆ ಸುಪ್ರೀಂ ಕೋರ್ಟ್ ದಯಾಮರಣಕ್ಕೆ ಅವಕಾಶ ಕೊಟ್ಟಿದೆ. ಇಲ್ಲಿ ನೀವು ನೋಡ್ತಾ ಇರೋ ವಿಡಿಯೋದಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಯ ಪ್ರತಿನಿಧಿ ಹರೀಶ್ ಅವರಿಗೆ ತಿಲಕವನ್ನ ಹಚ್ಚಿ ಎಲ್ಲರನ್ನೂ ಕ್ಷಮಿಸ್ಬಿಡಿ, ಈಗ ಹೋಗೋ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. सबको माफ करते हुए और सबसे माफी मांगते हुए हट जाओ. ಕೋರ್ಟ್ನ ಆದೇಶದ ಪ್ರಕಾರ ಹರೀಶ್ ರಾಣಾ ಅವರಿಗೆ ಆಸ್ಪತ್ರೆಯಲ್ಲಿ ನೀಡಿರುವಂತಹ ವೈದ್ಯೋಪಕರಣಗಳ ಸಹಾಯವನ್ನ ಒಂದೊಂದಾಗಿ ತೆಗೆದು ಹಾಕಿದ್ದಾರೆ. ಅಂದ್ರೆ ವೆಂಟಿಲೇಟರ್, ಆಕ್ಸಿಜನ್, ಅವರಿಗೆ ಕೊಡ್ತಾ ಇರೋ ಚಿಕಿತ್ಸೆಗಳು, ಔಷಧಿಗಳು, ಇವೆಲ್ಲವನ್ನ ಹಂತ ಹಂತವಾಗಿ ತೆಗೆದು ಹಾಕೋದು. ಅವರು ಬದುಕ್ತಾ ಇರೋದೇ ಈ ಎಲ್ಲದರ ನೆರವಿನಿಂದ ಆ ವೈದ್ಯಕೀಯ ನೆರವನ್ನ ತೆಗೆದು ಹಾಕ್ತಾ ಇದ್ದಾರೆ. ಈ ಮೂಲಕ ಹರೀಶ್ ರಾಣಾ ಅವರ ಪ್ರಾಣ ಹೋಗುತ್ತೆ. ಈ ಪ್ರಕ್ರಿಯೆಗಳನ್ನ ವೈದ್ಯರು ಅವರ ತಂದೆ ತಾಯಿಯ ಮುಂದೆನೆ, ಅಂದ್ರೆ ಕುಟುಂಬಸ್ಥರ ಮುಂದೆನೆ ನೋಡ್ತಾ ಇರುವಾಗಲೇ ಮಾಡ್ತಾರೆ. ಹೀಗೆ ಅವರಿಗೆ ಒಂದು ಘನತೆಯ, ಗೌರವಯುತವಾದ ಸಾವನ್ನ ಕೊಡೋದು. ಇದು ಭಾರತದಲ್ಲಿ ಮೊದಲನೇ ಸಲ ಆಗ್ತಾ ಇರೋದು. ದಯಾಮರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಕರಣ ಬಾಕಿ ಇದೆ. ಅನೇಕರು ದಯಾಮರಣ ಕೊಡಿ ಅಂತ ಅರ್ಜಿ ಹಾಕಿದ್ದಾರೆ ಕೋರ್ಟ್ಗಳಿಗೆ. ಯಾರು ಇದಕ್ಕೆ ಅರ್ಹ ಇರ್ತಾರೋ ಅವರಿಗೆ ಮಾತ್ರ ಈ ಅವಕಾಶ ಸಿಗೋದು. ಇದುವರೆಗೆ ದಯಾಮರಣ ಅನ್ನೋದು ಕೇವಲ ಚರ್ಚೆಯ ವಿಷಯ ಆಗಿತ್ತು. ಈಗ ಅದು ನಿಜ ಆಗ್ಬಿಟ್ಟಿದೆ. ಇದರಿಂದ ಅನೇಕ ಕುಟುಂಬಗಳಿಗೆ ಬಹಳಷ್ಟು ನೆರವು ಸಿಗೋದಂತೂ ಖಂಡಿತ. ಸಮಾಧಾನ ಕೂಡ ಆಗುತ್ತೆ. ಬದುಕೋಕ್ಕೂ ಆಗದೆ, ಸಾಯೋಕ್ಕೂ ಆಗದೆ ತ್ರಿಶಂಕು ಸ್ಥಿತಿಯಲ್ಲಿ ಇರುವಂತಹ ರೋಗಿಗಳಿಗೆ ಇದು ಶಾಶ್ವತವಾದ ಪರಿಹಾರವನ್ನ ಕೊಡುತ್ತೆ. ಈಗ ಈ ಹರೀಶ್ ರಾಣಾ ಅವರ ಬಗ್ಗೆ ತಿಳ್ಕೊಳ್ಳೋಣ. ಹರೀಶ್ ರಾಣಾ ಅವರು ಉತ್ತರ ಪ್ರದೇಶ ರಾಜ್ಯದ ಗಾಜಿಯಾಬಾದ್ನವರು. 2013ರಲ್ಲಿ ಅವರಿಗೆ, ಆವಾಗ 20 ವರ್ಷ, ಅವರಿಗೆ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಅವರು ಮೊಹಾಲಿಯಲ್ಲಿ ಪಿಜಿಯಲ್ಲಿ ವಾಸ ಇದ್ರು ಕಾಲೇಜ್ಗೆ ಹೋಗೋಕೆ ಅಂತ. ಆಗ ಆ ಪಿಜಿಯ 4ನೇ ಮಹಡಿಯಿಂದ ಕಾಲು ಜಾರಿ ಕೆಳಕ್ಕೆ ಬೀಳ್ತಾರೆ. ಅವರ ತಲೆಗೆ, ಮೈಕೈಗೆಲ್ಲ ಪೆಟ್ಟಾಗುತ್ತೆ. ತಲೆಗೆ ತುಂಬಾ ಗಾಯ ಆಗಿ ಅವರು ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ರು. ಅವತ್ತಿಂದ ಅವರಿಗೆ ಯಾವುದು ನೆನಪಲ್ಲಿಲ್ಲ, ಪ್ರಜ್ಞೆ ಕೂಡ ಇಲ್ಲ, ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಏನು ಅರ್ಥ ಕೂಡ ಆಗೋದಿಲ್ಲ. ಇನ್ನು ಮಗ ಇರೋದೇ ಹೀಗೆ ಅಂತ ಗೊತ್ತಾದಾಗ ಅವರ ಅಪ್ಪ ಅಮ್ಮ ಗಾಜಿಯಾಬಾದ್ನ ಮನೆಗೆ ಕರ್ಕೊಂಡು ಹೋಗಿ ಮಗನನ್ನ ಅಲ್ಲಿ ಇರಿಸ್ತಾರೆ. ಪ್ರತಿದಿನ ಹರೀಶ್ ರಾಣಾ ಅವರ ಅಮ್ಮ ತಿಂಡಿ ಊಟ ಮಾಡಿಸೋದು, ಪ್ರತಿಯೊಂದು ಕೆಲಸವನ್ನ ಕೂಡ ಅವರ ಅಪ್ಪ ಅಮ್ಮನೇ ಮಾಡಿಸ್ಬೇಕಿತ್ತು. ಅವರ ಅಪ್ಪ ರಸ್ತೆ ಬದಿಲಿ ಸ್ಯಾಂಡ್ವಿಚ್ ಮಾರಾಟ ಮಾಡುವಂತಹ ಆ ಉದ್ಯೋಗವನ್ನ ಮಾಡ್ತಾ ಇದ್ರು. ಅಂದ್ರೆ ಬೀದಿ ಬದಿಯ ವ್ಯಾಪಾರಿ ಅವರು. ಇಷ್ಟು ಕಷ್ಟದಲ್ಲಿರುವಂತಹ ಕುಟುಂಬಕ್ಕೆ ಈ ಮಗನಿಗೆ ಆದಂತಹ ಈ ಸ್ಥಿತಿ ಇದೆಯಲ್ಲ, ಇದು ತುಂಬಾ ದೊಡ್ಡ ಆಘಾತ. ಕಣ್ಣು ಮುಂದೆ ಬೆಳೆದ ಮಕ್ಕಳಿಗೆ ಈ ತರ ಆಗ್ಬಿಟ್ರೆ ಅದು ಬಹಳ ನೋವಿನ ಸಂಗತಿ. ಅದನ್ನ ಹೇಳ್ಕೊಳ್ಳೋಕ್ಕೂ, ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಮತ್ತೆ ಅದು ಒಂದು ರೀತಿಯಲ್ಲಿ ಹೊರೆ ಕೂಡ. ಆದ್ರೆ ಯಾವುದೇ ತಂದೆ ತಾಯಿ ಮಕ್ಕಳನ್ನ ಹೊರೆ ಅಂತ ನೋಡಲ್ಲ. ಮಗ ಬದುಕಿರುವಷ್ಟು ಕಾಲ ಅವನನ್ನ ಬದುಕಿಸ್ಕೊಳ್ತೀವಿ, ಆತ ಒಂದಲ್ಲ ಒಂದಿನ ಸರಿ ಆಗ್ತಾನೆ ಅನ್ನುವಂತಹ ಭರವಸೆ ಆ ತಂದೆ ತಾಯಿಯಲ್ಲಿತ್ತು. ಪ್ರತಿದಿನ ಮನೆಯಲ್ಲಿ ಅವರು ಬಾಯಿಗೆ ಪೈಪ್ ಮೂಲಕ ಆಹಾರನ, ನೀರನ್ನ ಕೊಡ್ತಾ ಇದ್ರು. ಆದ್ರೆ ಹೀಗೆ ಎಷ್ಟು ದಿನ ಅಂತ ಇರೋದಕ್ಕೆ ಸಾಧ್ಯ ಆಗುತ್ತೆ? ಅಪ್ಪ ಅಮ್ಮನಿಗೆ ಕೂಡ ವಯಸ್ಸಾಗ್ತಾ ಬಂತು. ಇನ್ನು ನಮ್ಮ ಮಗನನ್ನ ಯಾರು ನೋಡ್ಕೋತಾರೆ ಅಂತ ಅಪ್ಪ ಅಮ್ಮನಿಗೆ ಭಯ ಆಯ್ತು. ಅದಕ್ಕೆ 2024ರ ಜುಲೈಯಲ್ಲಿ ದೆಹಲಿ ಹೈಕೋರ್ಟ್ಗೆ ದಯಾಮರಣಕ್ಕಾಗಿ ಅರ್ಜಿಯನ್ನ ಹಾಕ್ತಾರೆ. ಆಗ ಹರೀಶ್ ರಾಣಾ ಮನೆಯಲ್ಲೇ ಇದ್ರು. ಅವರಿಗೆ ಯಾವುದೇ ಕೃತಕ ಸಾಧನಗಳನ್ನ ಅಳವಡಿಸಿರ್ಲಿಲ್ಲ. ಯಾವ ನೆರವು ಇಲ್ಲದೆ ಅವರು ಸಹಜವಾಗಿ ಬದುಕ್ತಾ ಇದ್ದಾರೆ ಅಂತ ದೆಹಲಿ ಹೈಕೋರ್ಟ್ಗೆ ಗೊತ್ತಾಯ್ತು. ಸೊ ಇದು ದಯಾಮರಣದ ವ್ಯಾಪ್ತಿಗೆ ಬರಲ್ಲ ಅಂತ ಕೋರ್ಟ್ ತೀರ್ಪು ಕೊಡ್ತು. ಅಂದ್ರೆ ಆ ಅರ್ಜಿಯನ್ನ ತಿರಸ್ಕಾರ ಮಾಡ್ತು. ಮುಂದೆ ಈ ಕುಟುಂಬದವರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಅಲ್ಲಿ ಕೂಡ ಅವರಿಗೆ ಸೋಲಾಗುತ್ತೆ. ಆದ್ರೆ ಈ ದಂಪತಿಗೆ ಆರ್ಥಿಕ ಸಹಾಯವನ್ನ ಮಾಡಬೇಕು, ಹಣವನ್ನ ಕೊಟ್ಟು ಅವರ
ಮಗನನ್ನ ನೋಡ್ಕೊಳ್ಳೋದಿಕ್ಕೆ ನೆರವು ಕೊಡಬೇಕು ಅಂತ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಡುತ್ತೆ. ಮುಂದಿನ ವರ್ಷಗಳಲ್ಲಿ ಹರೀಶ್ ರಾಣಾ ಅವರ ಆರೋಗ್ಯ ಸುಧಾರಣೆ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ. ಅವರು 2025 ನವೆಂಬರ್ ನಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಆಗ ಕೋರ್ಟ್ ನಿಂದ ಒಂದು ತಜ್ಞರ ತಂಡವನ್ನ ಕಳಿಸಿ ಈ ರೋಗಿಯ ಪರಿಸ್ಥಿತಿಯ ಬಗ್ಗೆ ವರದಿಯನ್ನ ಕೇಳ್ತಾರೆ. ಹರೀಶ್ ರಾಣಾ ಆರೋಗ್ಯ ಸುಧಾರಣೆ ಆಗಲ್ಲ, ಮೊದಲಿನ ಹಾಗೆ ಅವರು ಬದುಕೋಕೆ ಸಾಧ್ಯ ಇಲ್ಲ ಅಂತ ವೈದ್ಯರು ವರದಿಯನ್ನ ಕೊಡ್ತಾರೆ. ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಪರೋಕ್ಷ ದಯಾಮರಣಕ್ಕೆ ಆದೇಶವನ್ನ ಕೊಟ್ಟಿದೆ. ಸ್ನೇಹಿತರೆ, ಇಲ್ಲಿ ಎರಡಿದೆ, ಒಂದು ನೇರ ದಯಾಮರಣ ಮತ್ತು ಪರೋಕ್ಷ ದಯಾಮರಣ. ಹರೀಶ್ ರಾಣಾ ಕೇಸಲ್ಲಿ ಕೋರ್ಟ್ ಅವಕಾಶ ಕೊಟ್ಟಿರೋದು ಪರೋಕ್ಷ ದಯಾಮರಣಕ್ಕೆ. ಇದನ್ನ ಪ್ಯಾಸಿವ್ ಯೂಥನೇಶಿಯಾ ಅಂತ ಕರೀತಾರೆ. ಅಂದ್ರೆ ರೋಗಿಯ ಜೀವನಕ್ಕೆ ಆಧಾರವಾಗಿರುವಂತಹ ವೆಂಟಿಲೇಟರ್, ಫೀಡಿಂಗ್ ಟ್ಯೂಬ್, ಆಂಟಿಬಯೋಟಿಕ್ಸ್ ಅಂದ್ರೆ ಔಷಧಿಗಳು ಎಲ್ಲವನ್ನ ಸ್ಥಗಿತ ಮಾಡಿ ಆ ರೋಗಿ ಸಹಜವಾಗಿ ಸಾಯೋದಕ್ಕೆ ಅವಕಾಶ ಮಾಡಿಕೊಡೋದು. ನೇರ ದಯಾಮರಣ ಅಂದ್ರೆ ಆಕ್ಟಿವ್ ಯೂಥನೇಶಿಯಾ. ಇದರಲ್ಲಿ ವಿಷದ ಇಂಜೆಕ್ಷನ್ ಅನ್ನ ಕೊಟ್ಟು ಆ ರೋಗಿಯನ್ನ ಸಾಯಿಸಬೇಕಾಗುತ್ತೆ. ಆದ್ರೆ ಈ ತರ ಮಾಡೋದು ಒಂದು ರೀತಿಯಲ್ಲಿ ಕೊಲೆ ತರ ಆಗುತ್ತೆ. ಅದಕ್ಕೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಆದ್ರೆ ಪರೋಕ್ಷ ದಯಾಮರಣಕ್ಕೆ ಅವಕಾಶ ಇದೆ. ಹರೀಶ್ ರಾಣಾ ಅವರ ಪ್ರಕರಣದಲ್ಲಿ ಪರೋಕ್ಷ ದಯಾಮರಣಕ್ಕೆ ಕೋರ್ಟ್ ನಿಂದ ಆದೇಶ ಸಿಕ್ಕಿದೆ. ಹಾಗಾಗಿ ಅವರನ್ನ ಮನೆಯಿಂದ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಕೆಲವು ಪ್ರೊಸೀಜರ್ಗಳು ಆಗುತ್ತೆ, ಅದನ್ನ ಫಾಲೋ ಮಾಡಿ ದಯಾಮರಣವನ್ನ ಕೊಟ್ಟಿದ್ದಾರೆ. ಜೊತೆಗೆ ಹರೀಶ್ ಅವರ ಅಂಗಾಂಗಗಳನ್ನ ದಾನ ಮಾಡೋದಕ್ಕೆ ಕೂಡ ತೀರ್ಮಾನ ಆಗಿದೆ. ಇದಕ್ಕೆ ಅವಕಾಶ ಇದೆಯಾ ಇಲ್ವೋ ಅಂತ ನೋಡ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ದಯಾಮರಣಕ್ಕೆ ಸಂಬಂಧಿಸಿದ ಹಾಗೆ ಒಂದು ಪ್ರಯತ್ನ ನಡೆದಿತ್ತು. ಅದು ಅರುಣಾ ಶಾನ್ಭಾಗ್ ಕೇಸ್. ಅರುಣಾ ಶಾನ್ಭಾಗ್ ಹೊನ್ನಾವರದವರು. ಅವರು ಮುಂಬೈಯಲ್ಲಿ KEM ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. 1973ರಲ್ಲಿ ವಾರ್ಡ್ ಬಾಯ್ ಸೋಹನ್ ಲಾಲ್ ವಾಲ್ಮೀಕಿ ಅನ್ನೋನು ಅವರ ಮೇಲೆ ಅತ್ಯಾಚಾರ ಮಾಡಿ ನಾಯಿಗೆ ಕಟ್ಟೋ ಚೈನ್ ನಿಂದ ಕತ್ತನ್ನ ಬಿಗಿದಿದ್ದ. ಆಗ ಆಕೆಗೆ 25 ವರ್ಷ ವಯಸ್ಸು. ಅದರಿಂದಾಗಿ ಆಕೆ ಕೋಮಾಗಿ ಹೋಗ್ಬಿಟ್ರು. 2011ರಲ್ಲಿ ಅವರಿಗೆ ದಯಾಮರಣ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಬಂತು. ಆದ್ರೆ ಇದು ತಿರಸ್ಕಾರ ಆಯಿತು. ದಯಾಮರಣಕ್ಕೆ ಅವಕಾಶ ಸಿಗ್ಲಿಲ್ಲ. ಅರುಣಾ ಶಾನ್ಭಾಗ್ 42 ವರ್ಷ ಕೋಮಾ ಸ್ಥಿತಿಯಲ್ಲೇ ಇದ್ರು. ಅದು KEM ಆಸ್ಪತ್ರೆಯಲ್ಲೇ ಇದ್ರು. 2015 ಮೇನಲ್ಲೇ ಅವರು ತೀರ್ಕೊಂಡ್ರು. ಈ ಘಟನೆ ಆದ್ಮೇಲೆ ದಯಾಮರಣಕ್ಕೆ ಅವಕಾಶ ಕೊಡಬೇಕು ಅಂತ ಬಹಳಷ್ಟು ಚರ್ಚೆಗಳು ನಡೀತು. ಆಮೇಲೆ 2018ರಲ್ಲಿ ಒಂದು ಕೇಸಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಮಹತ್ವದ ತೀರ್ಪು ಬಂತು. ಬದುಕೋದು ಹೇಗೆ ಒಂದು ಹಕ್ಕು ಆಗುತ್ತೋ ಅದೇ ರೀತಿ ಘನತೆಯಿಂದ ಸಾಯೋದು ಕೂಡ ಸಂವಿಧಾನದ ಮೂಲಭೂತ ಹಕ್ಕು ಆಗುತ್ತೆ ಅಂತ ಈ ತೀರ್ಪಲ್ಲಿ ಕೋರ್ಟ್ ಹೇಳಿತ್ತು. ಇದು ತುಂಬಾ ಮುಖ್ಯವಾದ ತೀರ್ಪು. ಅಂದ್ರೆ ಸಾವು ಅನ್ನೋದಕ್ಕೆ ಕಾನೂನಿನಲ್ಲೇ ಒಂದು ಮಾನ್ಯತೆ ಸಿಕ್ಕಿಬಿಡ್ತು. ನಂತರ ದಯಾಮರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಗಸೂಚಿಯನ್ನ ಮಾಡಿದ್ರು. ಅದು 2023ರಲ್ಲಿ ಮತ್ತೆ ಸ್ವಲ್ಪ ಬದಲಾವಣೆ ಎಲ್ಲ ಆಯ್ತು. ಈಗ ಹರೀಶ್ ರಾಣಾ ಕೇಸಲ್ಲಿ ಮೊದಲ ಬಾರಿಗೆ ದಯಾಮರಣಕ್ಕೆ ಅವಕಾಶ ಸಿಕ್ಕಿದೆ. ಇನ್ನು ಮುಂದೆ ಮತ್ತಷ್ಟು ಕೇಸ್ಗಳು ಕೂಡ ಕೋರ್ಟ್ಗೆ ಬರಬಹುದು. ಆದ್ರೆ ಇದು ಎಲ್ಲರಿಗೂ ಅನ್ವಯ ಆಗಲ್ಲ. ನಾನು ಮೊದಲೇ ಹೇಳಿದೆ, ಪ್ರತಿಯೊಂದು ಕೇಸ್ನ ಕೂಡ ನ್ಯಾಯಾಲಯ ಸ್ಟಡಿ ಮಾಡಿ ವೈದ್ಯರನ್ನ ಕಳಿಸಿ ವರದಿ ತರಿಸ್ಕೊಂಡು ನೋಡುತ್ತೆ. ಕೋರ್ಟ್ಗೆ ತೃಪ್ತಿಯಾದ್ರೆ ಮಾತ್ರ ದಯಾಮರಣಕ್ಕೆ ಅವಕಾಶ ಸಿಗುತ್ತೆ. ಸ್ನೇಹಿತರೆ, ಇಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ. ಎಷ್ಟೋ ಕೇಸ್ಗಳಲ್ಲಿ ದಯಾಮರಣಕ್ಕೆ ಅವಕಾಶ ಕೊಡೋದಿಲ್ಲ. ಅಂತಹ ಟೈಮಲ್ಲಿ ಆ ರೋಗಿಯ ಖರ್ಚನ್ನ ನೋಡಿಕೊಳ್ಳೋರು ಯಾರು? ಬಡವರ ಮನೆಯಲ್ಲಿ ಯಾರಿಗಾದ್ರೂ ಇಂತಹ ಸ್ಥಿತಿ ಬಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಅಂತಹ ಸಮಯದಲ್ಲಿ ಸರ್ಕಾರನೇ ಆ ವೆಚ್ಚವನ್ನ ಭರಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಿಂದ ಆದೇಶಗಳು ಬರಬೇಕಾದ ಅಗತ್ಯ ಖಂಡಿತ ಇದೆ. ಇವಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.